Gardner, slow, pulse. Gardner, order, pulse. Sir, guard up, ready for your inspection, sir. Gardner, slow, pulse. Gardner, dismiss. ಕಾರವಾರ ಇವರ ವತಿಯಿಂದ ಇವತ್ತು ಗೃಹ ರಕ್ಷಕರ ಮೂಲ ತರಬೇತಿ ಶಿಬಿರದ ಉದ್ಘಾಟನಾ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಈ ಒಂದು ಮೂಲ ತರಬೇತಿ ಶಿಬಿರ ಏಪ್ರಿಲ್ 4 ಇಂದ ಆರಂಭವಾಗಿ ಏಪ್ರಿಲ್ 13ರವರೆಗೆ 10 ದಿನಗಳ ಕಾಲ ನಡೆಯಲಿದೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ದೇವರ ಸ್ತುತಿಯೊಂದಿಗೆ ಆರಂಭ ಮಾಡುವುದು ನಮ್ಮ ಒಂದು ವಾಡಿಕೆ. ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತ ಗೀತೆ ಮೂಲಕ ಆರಂಭಿಸಲು ಶ್ರೀ ಎಸ್ ಕೆ ನಾಯ್ಕ ಅವರು ವೇದಿಕೆ ಆಗಮಿಸಬೇಕೆಂದು ಕೇಳ್ತೇನೆ. ವಂದನ ಗೌರಿ ನಂದನ ಹೇ ಶಿವನಂದನ ಪಾಯಿ ಗಜಾನನ ಹೇ ಶಿವನಂದನ ಪಾಯಿ ಗಜಾನನ ಪಾಯಿ ಗಜಾನನ. ಮೂಲ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಿಡುವಿಲ್ಲದ ಕೆಲಸದ ನಡುವೆಯೂ ನಮ್ಮ ಈ ಕರೆಗೆ ಹೋಗ್ಬಿಟ್ಟು ಪ್ರೀತಿಯಿಂದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀ ಎಸ್ ವಿ ಗೌರಿ ಪೊಲೀಸ್ ಉಪಾಧೀಕ್ಷಕರು ಕಾರವಾರ ಉಪವಿಭಾಗ ಕಾರವಾರ ಇವರಿಗೆ ಜಿಲ್ಲಾ ಬೋಧಕರಾದ ಇದರಲ್ಲಿ ಪ್ರೆಸೆಂಟ್ 180 ವೇಕೆಂಟ್ ಇರುತ್ತೆ ಸರ್. 115 ಜನ ಕರಾವಳಿ ಕಾವಲುಪಡೆಯಲ್ಲಿ ಕರ್ತವ್ಯ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಟೋಟಲ್ 14 ಘಟಕಗಳಿದ್ದಾವೆ ಸರ್. ಅದರಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಸುಮಾರು 10 ರಿಂದ 15 ಇಲಾಖೆಯಲ್ಲಿ ನಮ್ಮ ಹೋಮ್ ಗಾರ್ಡ್ಸ್ ಕೆಲಸ ಮಾಡ್ತಾರೆ ಸರ್. ಈಗ ಪ್ರೆಸೆಂಟ್ ಬಂದಿರೋ ಸಿಬ್ಬಂದಿಗಳು ಸುಮಾರು 120ಕ್ಕೂ ಹೆಚ್ಚು ಜನ ನಮ್ಮ ಹೊಸ ಗೃಹರಕ್ಷಕರು ಈಗ ಹಾಜರಾಗಿದ್ದಾರೆ ಸರ್. ಇದರಲ್ಲಿ ಡಿಗ್ರಿಯನ್ನು 40ಕ್ಕಿಂತ ಹೆಚ್ಚು ಜನ ಡಿಗ್ರಿ ಮಾಡಿದ್ದಾರೆ ಸರ್. PUC 46 ಜನ ಮಾಡಿದ್ದಾರೆ. SLC 34 ಜನ SLC ಮಾಡಿದ್ದಾರೆ ಸರ್. ಸರ್, ಈ ಶಿಬಿರದಲ್ಲಿ ನಾವು ಇವರಿಗೆ ಲಾ ಅಂಡ್ ಆರ್ಡರ್ ಬಗ್ಗೆ ಟೀಚ್ ಮಾಡ್ತೀವಿ ಸರ್. ಸೈಬರ್ ಕ್ರೈಮ್ ಬಗ್ಗೆ, ಫಾರಿನ್ ಫೈಟಿಂಗ್ ಬಗ್ಗೆ, ಟ್ರಾಫಿಕ್ ರೂಲ್ಸ್ ಬಗ್ಗೆ, ಫಸ್ಟ್ ಏಡ್, CPR, ಸ್ಟ್ರೆಚರ್ ಲ್ಯಾಶಿಂಗ್ ಡ್ರಿಲ್ಲು, ಲ್ಯಾಶಿಂಗ್ ನಾಟ್ಸು, ಫೈರ್ ಫೈಟಿಂಗ್ ಡ್ರಿಲ್ಲು, ಇವೆಲ್ಲ ನಾವು ಇವರಿಗೆ ತರಬೇತಿ ಕೊಡ್ತೀವಿ ಸರ್. ಇದರಲ್ಲಿ ಅತ್ಯುತ್ತಮವಾಗಿ ಕಾಂಪೀಟ್ ಭಾಗವಹಿಸಿದವರಿಗೆ ನಾವು 5 ಪ್ರೈಸ್ ಕೊಡ್ತೀವಿ ಸರ್. ಅತ್ಯುತ್ತಮ ಗೃಹರಕ್ಷಕ ಮತ್ತು ಅತ್ಯುತ್ತಮ ಗೃಹರಕ್ಷಕ ಅಂತ ಕೊಡ್ತೀವಿ ಸರ್. ಈ ಒಂದು ನಮ್ಮ ಶಿಬಿರ 10 ದಿನ ಇರುತ್ತೆ ಸರ್. 10 ದಿನದಲ್ಲಿ ಇಷ್ಟೆಲ್ಲ ಟ್ರೈನಿಂಗ್ ನಾವು ಇವರಿಗೆ ಕೊಡ್ತೀವಿ ಸರ್. ದಿನಾಂಕ 4/4/2024ರಿಂದ 13/4/2024ರವರೆಗೆ ಈ ಶಿಬಿರ ನಡೆಯುತ್ತೆ ಸರ್. ಇದೊಂದು ಹೆಮ್ಮೆಯ ದ್ಯೋತಕ. ಕಾಕಿ ಮೈ ಮೇಲೆ ಕಾಕಿ ಧರಿಸೋದು ಎಲ್ರಿಗೂ ಸಿಗುವಂತ ಒಂದು ಅವಕಾಶ ಸಿಗೋದಿಲ್ಲ. ಇದೊಂದು ಪುಣ್ಯ, ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ರೆ ಮಾತ್ರ ಈ ಒಂದು ಕಾಕಿ ಪೊಲೀಸ್ ಇರ್ಬೋದು, ಮಿಲಿಟರಿ ಇರ್ಬೋದು, ಪ್ಯಾರಾಮಿಲಿಟರಿ ಫೋರ್ಸ್ ಇರ್ಬೋದು, ಅದು ಹೋಮ್ ಗಾರ್ಡ್ಸ್ ಇರ್ಬೋದು. ಇದಕ್ಕೆ ತಂದೆ ಆದಂಥ ಒಂದು ಘನತೆ, ಗೌರವ ಇರುವಂಥ ಒಂದು ಸಮವಸ್ತ್ರ. ಎಲ್ಲರೂ ಇಡೀ ಸಮಾಜನೇ ನಮ್ಮ ಕಡೆ ತಿರುಗಿ ನೋಡುವಂಥದ್ದು. ಈ ಒಂದು ಯಾರೇ ಆಗಲಿ ಕಾಕಿ ಡ್ರೆಸ್ ಹಾಕಿತ್ತು ಅಂದ್ರೆ ಇಡೀ ಸಮಾಜನೇ ಅವ್ರ ಕಡೆ ತಿರುಗಿ ನೋಡುತ್ತೆ. ಅಂದರೆ ಅವರು ಸಮಾಜದ ಒಂದು ಓರೆಕೋರೆಗಳನ್ನು ತಿದ್ದಿ ಸಮಾಜವನ್ನು ಒಂದು ಸರಿ ದಾರಿನಲ್ಲಿ ತಗೊಂಡೋದಂಥ ಒಂದು ಮಹತ್ವದ ಜವಾಬ್ದಾರಿ ಕಾಕಿ ಹಾಕೊಂಡಿರುವಂತ ವ್ಯಕ್ತಿ ಮೇಲೆ ಇರುತ್ತೆ. ಕಾಕಿ ಡ್ರೈವರ್ ಕೂಡ, ಅವರು ಕೂಡ ನಮ್ಮನ್ನ ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾಕಿ ಧರಿಸಿರುವಂತ ವಾಹನಗಳ ಚಾಲಕರು ಕೂಡ, ಡ್ರೈವರ್ ಬಸ್ ಇರ್ಬೋದು, ಟ್ರಕ್ ಇರ್ಬೋದು, ಆಟೋ ರಿಕ್ಷಾ ಇರ್ಬೋದು, ಅವರು ಕೂಡ ನಮ್ಮನ್ನ ಸರಿಯಾದ ದಾರಿನಲ್ಲಿ ಗುರಿ ಮುಟ್ಟಿಸೋ ರೀತಿಯಲ್ಲಿ ನಮ್ಗೆ ಕರ್ಕೊಂಡು ಹೋಗ್ತಾರೆ. ಅದೇ ರೀತಿ
ಈ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿರೋ ನಾವೆಲ್ಲರೂ ಕೂಡ ಸಮಾಜವನ್ನ ತಿದ್ದಿ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡೋದಾಗ್ಲಿ ಅಥವಾ ಅವ್ರಿಗೆ ತಿಳುವಳಿಕೆ ಕೊಡೋದಾಗ್ಲಿ ಆ ರೀತಿ ಮಾಡಿ ನಾವು ಅವನ್ನ ಸರಿ ದಿಕ್ಕಿನಲ್ಲಿ ಕರ್ಕೊಂಡು ಹೋಗುವಂತ ಒಂದು ಮಹತ್ತರವಾದಂತಹ ಜವಾಬ್ದಾರಿ ಈ ಒಂದು ಕಾಕಿ ಧರಿಸಿರುವ ನಿಮ್ಮೆಲ್ಲರ ಮೇಲಿದೆ. ಹಾಗಾಗಿ ಈ ಒಂದು ಕಾಕಿ ಬಣ್ಣದ ಒಂದು ಸಮವಸ್ತ್ರ ಧರಿಸಿರುವ ನೀವೆಲ್ಲರೂ ಈ ಒಂದು ಸಮವಸ್ತ್ರಕ್ಕೆ ಒಂದು ಗೌರವ ಕೊಡಬೇಕು. ಅದಕ್ಕೆ ಘನತೆ ಇದೆ. ಆ ಘನತೆನ ಮತ್ತಷ್ಟು ಹೆಚ್ಚುವಂತೆ ನೀವು ನಿಮ್ಮ ಕೆಲಸದಿಂದ, ನಿಮ್ಮ ಕಾರ್ಯದಿಂದ, ನಿಮ್ಮ ಕರ್ತವ್ಯದಿಂದ ಈ ಒಂದು ನೀವು ಇರುವಂತಹ ಹುದ್ದೆಗೆ, ನೀವು ಧರಿಸಿರುವ ಒಂದು ಸಮವಸ್ತ್ರಕ್ಕೆ ಸಮಾಜದಲ್ಲಿ ಒಂದು ಒಳ್ಳೆ ಗೌರವ ಬರೋ ರೀತಿಯಲ್ಲಿ ನಿಮ್ಮ ಒಂದು ಕರ್ತವ್ಯ ಮತ್ತು ನಡವಳಿಕೆ ಇರಬೇಕು. ಪೊಲೀಸ್ ಇಲಾಖೆ ಬೇರೆ ಇಲಾಖೆ ಹೋಲಿಸ್ಕೊಂಡು ಅವ್ರನ್ನ ಯಾವ ರೀತಿ ಗೌರವ ಒಂದು ಸಮಾಜದಿಂದ ಸಿಗ್ಬೇಕಿತ್ತು, ಗುರುತಿಸ್ಬೇಕೇ ಇರಬೇಕಿತ್ತು. ಅಷ್ಟು ಪ್ರಮಾಣದ ಇಲ್ಲ ಅಂದ್ರೂ ಸಹಿತ ಅವರ ಒಂದು ಸೇವಾ ಮನೋಭಾವನ ಯಾರು ಕೂಡ ಅಲ್ಲಗಳೆಯಕ್ಕಾಗೋದಿಲ್ಲ. ಈಗೆಲ್ಲ ನೀವೆಲ್ಲರೂ ಕೂಡ ಈ ದಿನ ಒಂದು ಎಜುಕೇಟೆಡ್ ಇದೆ, ಇನ್ನೊಂದೆರಡು ಡಿಗ್ರಿ ಹೋಲ್ಡರ್ಸ್ ಶಿಬಿರವನ್ನು ಅತ್ಯಂತ ಸ್ಮೈಲಿಂಗ್ ಫೇಸ್, ನಾನೊಬ್ಬ ಹಲ್ಲಿನ ಡಾಕ್ಟರ್, ನಾನು ಯಾರು ಚಂದ ನಗೆ ಆಡ್ತಾರೆ, ನಾನು ಅಂದ್ರೆ ಮನಸ್ಫೂರ್ತಿಯಾಗಿ ನಗ್ತಾರೆ, ಅವರು ಹೆಚ್ಚು ಲೈಕ್ ಆಗ್ತಾರೆ. ನನಗೆ ಕಳೆದ 1 ತಿಂಗಳಿಂದ ಪರಿಚಯ ಆದಂತಹ ಶ್ರೀಯುತ SV ಗಿರೀಶ್ ಸರ್ ಅವರ ಅಮೃತ ಹಸ್ತದಿಂದ ಇವತ್ತು ಈ ಶಿಬಿರ ಉದ್ಘಾಟನೆಯಾಗಿದೆ. ಆ ದೀಪದ ಏನು ಉದ್ಘಾಟನೆಯಾಗಿ ಆ ದೀಪ ಬೆಳಕು ಬೆಳೆದಿದೆ, ಅದು ನಿಮ್ಮೆಲ್ಲರ ಜೀವನದಲ್ಲಿ ಒಂದು ಬೆಳಕನ್ನ ತರಲಿ ಅಂತ ಹೇಳಿ ತರ್ತದೆ. ಸದಾಕಾಲ ನೀವು ಸ್ಮೃತಿ ಪಟಲದಲ್ಲಿ ಇರುವಂತಹ ಆ ಉದ್ಘಾಟನೆ ಸಮಾರಂಭ ನಿಮ್ಮ ಜೀವನವನ್ನು ಸಹ ಬೆಳಕಿನ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ನಿಮ್ಮ ಈ ಒಂದು ಆನ್ಸರ್ ಆಯ್ತಾ, ಅತ್ಯಂತ ಹೆಮ್ಮೆ ಮತ್ತು ಗೌರವದಿಂದ ಈ ಒಂದು ಹೊಸ ಗೃಹರಕ್ಷಕರನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ನಿಮ್ಮೆಲ್ಲರ ಮೇಲೆ ಒಂದು ಮಹತ್ವಾಕಾಂಕ್ಷೆ, ಒಂದು ಆಶೆ ಇಟ್ಕೊಂಡು ನಿಮ್ಮನ್ನ ಈ ಇಲಾಖೆಗೆ ಎರಡೂ ಕೈಗಳಿಂದ ಸ್ವಾಗತಿಸಿದ್ದೇನೆ. ಸೊ ಆದ್ರಿಂದ ಸರ್ ಹೇಳಿದಾಗೆ ಇಲಾಖೆಯ ಈ ಸಮವಸ್ತ್ರ ಇದು ಎಲ್ಲರಿಗೂ ಸಿಗುವುದಿಲ್ಲ. ನಿಮ್ಮ ಊರಿನಲ್ಲಿ ಯಾರಾದ್ರೂ ಒಬ್ರು ಕೋಟ್ಯಾಧೀಶ್ವರ ಇದನ್ನಂತ ಕೊಡ್ರಿ, ಅವನಿಗೆ ಈ ಸಮವಸ್ತ್ರ ಸಿಗ್ತದೆ ಅಂತ ಕೇಳಿ ನೋಡ್ರಿ. ಅವನ ಹತ್ರ ಎಷ್ಟು ಬೇಕಷ್ಟೇ, ಈ ಊರಿನಲ್ಲಿರೋ ದುಡ್ಡೆಲ್ಲ ಅವನ ಹತ್ರ ಇರ್ತದೆ. ಆದ್ರೆ ಈ ಇಲಾಖೆ ಡ್ರೆಸ್ ಸಿಗ್ತದೇನ್ರಿ? ಇಲ್ಲ, ಹೌದಲ್ಲ? ಸೊ ಆದಾಗ ನೀವು ಆ ಶ್ರೀಮಂತನ ಮಗನಿಗಿಂತ ಅತ್ಯಂತ ಶ್ರೀಮಂತರು, ಹೌದಾ? ಸೊ ಆದ್ರಿಂದ ಇಂಥ ಒಂದು ಗೃಹರಕ್ಷಕ ಇಲಾಖೆಗೆ ಬಂದಂತ ನೀವು ಇಲ್ಲಿ ಬರ್ಬೇಕಾದ್ರೆ ಮುಕ್ತ ಮನಸ್ಸಿನಿಂದ ಬರ್ತಾ ಇದ್ದೀರಾ. ಈ ಇಲಾಖೆ ನಿಮಗೆ ಜೀವನದ ಎಲ್ಲ ಆಗು ಹೋಗುಗಳನ್ನ ಕಲಿಸ್ಕೊಡ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಈ ಮಾತನ್ನ ಅಂತಂದ್ರೆ, ಕಳೆದ 6 ತಿಂಗಳಿನಿಂದ ಈ ಇಲಾಖೆಯ ಮುಖ್ಯಸ್ಥನಾಗಿ ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ದೇನೆ, ಒಳ್ಳೆಯದನ್ನು ನೋಡಿದ್ದೇನೆ. ಓಕೆ, ಎಲ್ಲ ವಿಭಾಗಗಳಲ್ಲೂ ಸಹ ಕಣ್ಣಾಡಿಸಿದ್ದೇನೆ, ಅನುಭವವನ್ನು ಪಡೆದುಕೊಂಡಿದ್ದೇನೆ.